ಬಾಗಲಕೋಟೆಯಲ್ಲಿ ಇಂದು ಜಾತ್ಯತೀತ ಪ್ರಗತಿಪರ ಸಂಘಟನೆಗಳಿಂದ ಎಸ್ಇಆರ್ ವಿರುದ್ಧ ಜನಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂಜೇನಮಠ ರವರು ಮಾತನಾಡುತ್ತಾ, ನಾನು ಶಾಸಕ ಆದವನು, ನನ್ನ ಹೆಸರು ಮತದಾರ ಪಟ್ಟಿಯಲ್ಲಿ ಬರುತ್ತಾ ಎಂಬ ಸಂಶಯ ಇದೆ. ನೊಬೆಲ್ ಪ್ರಶಸ್ತಿ ಪಡೆದವರ ಹೆಸರೇ ಮತದಾರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಎಂದರು. ಮಾಡಿರ್ತಕ್ಕಂಥವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರೆ. ನಮ್ಮ ದೇಶದಲ್ಲಿ ವಿಜ್ಞಾನಿ ಸಿ.ವಿ. ರಾಮನ್ ರವರಿಗೆ ಹಾಗೂ ಚಂದ್ರಶೇಖರ್ ಅವರಿಗೆ ಹೀಗೆ ಅನೇಕರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದೇನೆ. ಅದು ಜಾಗತಿಕ ಪ್ರಶಸ್ತಿ. ಆ ಪ್ರಶಸ್ತಿ ಪಡೆದಿರ್ತಕ್ಕಂಥವನು ಓಟೇ ಇಲ್ಲ. ಇನ್ನು ನಮ್ಮ ಗತಿ ಏನು ಹೇಳಿ? ಇಡೀ ಜಗತ್ತಿನ ಪ್ರಶಸ್ತಿ ಪಡೆದಿರುವ ನೊಬೆಲ್ ಪಾರಿತೋಷಿಕವನ್ನು ಪಡೆದಿರ್ತಕ್ಕಂಥವನ ಮತ ಇಲ್ಲ. ಒಬ್ಬ ಸೈನಿಕ ಮುಖ್ಯಸ್ಥನ ಮತ ಇಲ್ಲ. ನಂದು ಬಹುಶಃ ಮುಂದಿನ ಎಲೆಕ್ಷನ್ ಕೈತೇನೆ ಸಂಶಯ. ಇದೇ ವೇಳೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮೇಶ ಮೇಟಿ ಎಸ್ಐಆರ್ ಪ್ರತಿಯೊಬ್ಬರೂ ವಿರೋಧಿಸಬೇಕು ಎಂದರು. ಜಮಾತ್ ಎ ಇಸ್ಲಾಮಿಯ ಮಹಮ್ಮದ್ ಯೂಸುಫ್ ಕನ್ನಿ ಎದ್ದೇಳು, ಕರ್ನಾಟಕದ ಜಿಲ್ಲಾ ಸಂಚಾಲಕ ಬಿಎಸ್ ಬಾವಾಖಾನ, ಕಲಾವಿದರ ಸಂಘದ ಮುಖಂಡೆ ಜಕ್ಕಪ್ಪನವರ ಭಾಗವಹಿಸಿದ್ದು, ತಮಟೆ ಸೈಕಲ್ ಜಾಥಾ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬಾಗಲಕೋಟೆಯಿಂದ ವರದಿ ಅಬ್ದುಲ್ ರಜಾಕ್ ಟಪಾಲ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 10 ಕನ್ನಡ ನ್ಯೂಸ್.